ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಅವಳ ಪೇರು ರಂಜಿನಿ ಅನ್ನುವಂಥ ಸಸ್ಪೆನ್ಸ್ ಕಮ್ ಹಾರರ್ ಹಾಗೆ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಅದ್ರ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮೂವಿ ಹೇಗೆ ಅನ್ನಿಸ್ತೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಭಿಜಿತ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಅವರು ವಿಡಿಯೋ ಕಾಲ್ ನಲ್ಲಿ ಅವರ ಹೆಂಡತಿಯ ತಮ್ಮ ಅಂದ್ರೆ ಮೈದ್ನ ಆದ ನವೀನ್ ಜೊತೆಗೆ ಮಾತಾಡ್ತಾ ಇರ್ತಾರೆ. ನವೀನ್ ಇಂದು ಸದ್ಯದಲ್ಲೇ ಮದುವೆ ಫಿಕ್ಸ್ ಆಗಿರುತ್ತೆ. ಆದ್ರೆ ಆ ಮದುವೆ ಮೇಲೆ ಅಷ್ಟಾಗಿ ನವೀನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇದರಿಂದ ಅವ್ರ ಭಾವ ಅಭಿಜಿತ್ ಮದುವೆ ಅಂತಂದ್ರೇನೆ ಹಾಗೆ, ಬಟ್ ಹೋಗ್ತಾ ಹೋಗ್ತಾ ಎಲ್ಲದೂ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಮದುವೆ ಬಗ್ಗೆ ಒಂದು ಥಿಯರಿನೇ ಹೇಳ್ತಾ ಇರ್ತಾರೆ. ಹಾಗೇನೆ ಅಭಿಜಿತ್ನ ವೈಫ್ ಅಂದ್ರೆ ನವೀನನ ಅಕ್ಕ ಗೌರಿ ಕೂಡ ಆ ಕಾರ್ನಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ಮಾತಾಡ್ಕೊಂಡು ಬರೋವಾಗ್ಲೇನೆ ಕಾರ್ನಲ್ಲಿ ಪೆಟ್ರೋಲ್ ಖಾಲಿ ಆಗಿದ್ರಿಂದ ಕಾಲ್ನ ಡಿಸ್ಕನೆಕ್ಟ್ ಮಾಡಿದಂತ ಅಭಿಜಿತ್ ಗೌರಿನ ಎಬ್ಸಿ ಪೆಟ್ರೋಲ್ ಹಾಕಿಸ್ಕೊಂಡ್ ಬರ್ತೀನಿ, ಎಲ್ಲ ಕಡೆನೂ ಕೂಡ ಗ್ಲಾಸ್ನ ಲಾಕ್ ಮಾಡ್ಕೊಂಡು ಆರಾಮ್ಸೆ ನಿದ್ರೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸರಿ ಅನ್ಕೊಂಡಂತ ಗೌರಿ ನಿದ್ರೆ ಮಾಡೋವಾಗ್ಲೇನೆ ಕಾರ್ ಮೇಲೆ ಒಂದ್ ರೀತಿ ವಿಯರ್ಡ್ ಆದ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಗೌರಿಗೆ ಎಚ್ಚರ ಆಗತ್ತೆ. ಹಾಗೇನೆ ಕಾರ್ ಮೇಲೆ ಯಾರೋ ಒಡೆದಾಡ್ತಿರೋ ತರ ಗೌರಿಗೆ ಅನ್ನಿಸ್ತಾ ಇರುತ್ತೆ. ತುಂಬಾನೇ ಗೌರಿಗೆ ಕಾರ್ ಒಳಗಡೆ ಭಯ ಆಗೋದಕ್ಕೆ ಶುರು ಆಗುತ್ತೆ. ಯಾರಿಗಾದ್ರೂ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡ್ರು ಕೂಡ ಮೊಬೈಲು ಫ್ರಂಟ್ ಸೈಡಲ್ಲಿ ಇರುತ್ತೆ. ಕಷ್ಟಪಟ್ಟು ಮೊಬೈಲ್ ತಗೊಂಡು ಇನ್ನೇನು ಕಾಲ್ ಮಾಡಬೇಕು ಅನ್ನೋಷ್ಟರೊಳಗಾಗ್ಲೇನೆ ಹೊರ್ಗಡೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗ್ಲಾಸ್ ಹತ್ರ ನೋಡ್ತಾ ಇದ್ದಂಥ ಗೌರಿಗಂತೂ ಫುಲ್ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದರೆ ಮಳೆ ಜೊತೆಗೆ ಆ ಒಂದು ಕಾರ್ ಮೇಲ್ಗಡೆಯಿಂದ ಬ್ಲಡ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಗೌರಿಗೆ ಭಯ ಮತ್ತೂ ಜಾಸ್ತಿ ಆಗುತ್ತೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಗೌರಿಗೆ ಇಂಜುರಿ ಆಗಿರೋದ್ರಿಂದ ಐಸಿಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಹಾಗೆ ಗೌರಿ ತಂದೆ ಹಾಗೆ ಅವರ ತಮ್ಮ ಎಲ್ಲರೂ ಕೂಡ ಹಾಸ್ಪಿಟಲಿಗೆ ಬಂದು ಅವಳು ಚೆನ್ನಾಗಾಗ್ಲಿ ಅಂತ ಪ್ರೇ ಮಾಡಿಕೊಂಡು ಮುಖದಲ್ಲಿ ತುಂಬಾ ಭಯದಿಂದ ಅವಳನ್ನ ನೋಡ್ತಾ ಇರ್ತಾರೆ. ಸದ್ಯ ಮಗಳಿಗೆ ಏನೂ ಆಗಬಾರ್ದು ಅಂತ. ಗೌರಿಗೆ ಈ ಪರಿಸ್ಥಿತಿ ಅಂತಂದ್ರೆ ಅಭಿಜಿತಿಗೆ ಏನಾಗಿರ್ಬೋದು ಅಂತ ಮುಂದೆ ತಿಳ್ಕೊಳ್ಳೋಣ. ಹಾಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಂತ ಇನ್ಸ್ಪೆಕ್ಟರ್ ಮೊದಲಿಗೆ ಅಭಿಜಿತ್ನ ಫ್ರೆಂಡ್ ಅಲೆಕ್ಸ್ ನ ವಿಚಾರಣೆ ಮಾಡೋವಾಗ ವೀಕೆಂಡ್ ಇದ್ದಿದ್ರಿಂದ ಅಭಿಜಿತ್ ಅವ್ರ ವೈಫ್ ನ ಸಮೇತವಾಗಿ ಆ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ರು ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೇನೆ ನಿಮ್ಮ ಮನೆಯಿಂದ ಹೊರಡೋವಾಗ ಯಾವ್ದಾದ್ರು ಸಸ್ಪಿಷಿಯಸ್ ಆದ ಘಟನೆ ನಡೀತಾ ಅಂತ ಇನ್ಸ್ಪೆಕ್ಟರ್ ಕೇಳೋವಾಗ ಅಲೆಕ್ಸ್ ಹೇಳ್ತಾರೆ, ಅಭಿಜಿತ್ ಹೇಳ್ತಾ ಇದ್ದ ಯಾರೋ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಂತ. ಸೊ ಇದರಿಂದ ಅಭಿಜಿತ್ಗೆ ಯಾರೋ ಫಾಲೋ ಮಾಡ್ತಾ ಇದ್ರು ಅನ್ನೋ ವಿಷಯ ಇನ್ಸ್ಪೆಕ್ಟರ್ಗೆ ಗೊತ್ತಾಗತ್ತೆ. ಅಭಿಜಿತ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೋಸ್ಕರ ಇನ್ಸ್ಪೆಕ್ಟರ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೇನೆ ಅಭಿಜಿತ್ನ ಕೊಲೆ ನಡೆದಂಥ ದಿವಸದಲ್ಲಿ 3 ಜನ ಕಾಲೇಜ್ ಹುಡುಗರು ಆ ಒಂದು ಕೊಲೆನ ನೋಡಿರ್ತಾರೆ. ಅವರನ್ನ ಕರೆದು ವಿಚಾರಣೆ ಮಾಡೋವಾಗ ಅವ್ರು ಹೇಳೋದೇನು ಅಂತಂದ್ರೆ ಅಭಿಜಿತ್ನ ಕೊಂದಿದ್ದು ಒಂದು ಹುಡುಗಿ ಅನ್ಸತ್ತೆ ಅಂತ ಒಬ್ಬ ಹೇಳಿದ್ರೆ ಹುಡುಗಿ ಅಲ್ಲ, ಹುಡುಗಿ ರೂಪದಲ್ಲಿರುವಂತ ಯಾವುದೋ ರಾಕ್ಷಸಿ ಅನ್ಸತ್ತೆ ಅಂತ ಹೇಳ್ತಾರೆ. ಹಾಗೇನೆ ಈ ಕಾಲೇಜ್ ಹುಡುಗರೇ ಗೌರಿನ ಕಾಪಾಡಿರ್ತಾರೆ. ಕಾರ್ ಮೇಲೆ ಈ ರೀತಿಯಾದಂಥ ಸೌಂಡ್ನ ಕೇಳಿಸ್ಕೊಳ್ತಿದ್ದಂಥ ಗೌರಿ ತುಂಬಾ ಗಾಬರಿಯಿಂದ ಆ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಹುಡುಗರನ್ನ ಹತ್ರಕ್ಕೆ ಕರೆದು ಆ ಬೈಕ್ನಲ್ಲಿ ತಪ್ಪಿಸ್ಕೊಂಡು ಹೋಗೋವಾಗ ಹಿಂದೆ ತಿರುಗಿ ನೋಡಿದಂಥ ಗೌರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಕಾರ್ ಮೇಲೆ ಕೊಲೆ ನಡೀತಾ ಇದ್ದಿದ್ದು ಬೇರೆ ಯಾರ್ದು ಅಲ್ಲ, ಅಭಿಜಿತಿಂದೆ ಅನ್ನೋ ವಿಷಯ ಗೊತ್ತಾಗಿ ಅವಳು ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಈ ರೀತಿ ಬಿದ್ದೋದಂಥ ಗೌರಿನ ಈ ಕಾಲೇಜ್ ಹುಡುಗರೇ ತಗೊಂಡ್ಬಂದು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ನ ಹೋಗಿ ವಿಚಾರಿಸೋವಾಗ ಡಾಕ್ಟರ್ ಹೇಳ್ತಾರೆ ಚಾಕುಯಿಂದ ತುಂಬಾನೇ ಬಲವಾಗಿ ಚುಚ್ಚಿದ್ರಿಂದ ಈ ಸಾವು ಆಗಿದೆ ಅಂತ. ಹಾಗೇನೆ ತುಂಬಾನೇ ಬಲಶಾಲಿಯಾದಂಥ ವ್ಯಕ್ತಿನೇ ಆ ರೀತಿ ಕಾರ್ ಮೇಲೆ ತಗೊಂಡು ಹೋಗಿ ಸಾಯಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೇನೆ ಫಿಂಗರ್ ಪ್ರಿಂಟ್ ಅನಲೈಸ್ ಮಾಡಿದಂಥ ಡಾಕ್ಟರ್ಗೆ ಫೋನ್ ಮಾಡಿ ವಿಚಾರಿಸೋವಾಗ ಅವತ್ತಿನ ದಿವಸ ತುಂಬಾನೇ ಮಳೆ ಬಂದಿದ್ರಿಂದ ನಾವು ಕರೆಕ್ಟಾಗಿ ಫಿಂಗರ್ ಪ್ರಿಂಟ್ಸ್ನ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಸುತ್ತಮುತ್ತ ವಿಚಾರಿಸಿದಂಥ ಕಾನ್ಸ್ಟೇಬಲ್ ಒಬ್ರು ಬಂದು ಇನ್ಸ್ಪೆಕ್ಟರ್ ಹತ್ರ ಅವ್ರ ಬಾಮೈದನ ಮದುವೆ ಇದ್ದಿದ್ರಿಂದ 2 ವೀಕ್ಸ್ ಮಟ್ಟಿಗೆ ರಜಾ ಹಾಕಿದ್ರು ಅಂತ ಗೊತ್ತಾಗತ್ತೆ. ಹಾಗೇನೆ ಅಕ್ಕಪಕ್ಕ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ ಹತ್ರ ಎಲ್ಲ ವಿಚಾರಿಸಿದ್ರು ಕೂಡ ಅವರಿಬ್ರು ಕೂಡ ಗುಡ್ ಕಪಲ್ಸ್ ಅಂತ ಗೊತ್ತಾಗತ್ತೆ. ಹಾಗೇನೆ ಅವರಿಬ್ರದ್ದು ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ. ಅವರಿಬ್ರು ಮಧ್ಯೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರೋದಿಲ್ಲ. ಹಾಗೇನೆ ಅವ್ರ ಮೇಲೆ ಇಷ್ಟು ರಿವೆಂಜ್ ತೀರಿಸ್ಕೊಳ್ಳೋ ರೇಂಜಿಗೆ ಯಾರು ಕೂಡ ಅವರನ್ನ ದ್ವೇಷಿಸ್ತಾ ಇಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ. ಪೊಲೀಸಿಗಂತೂ ಕಂಪ್ಲೀಟ್ ಆಗಿ ಈಗ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಯಾರಿರ್ಬೋದು ಕೊಲೆ ಮಾಡಿದಂತ
ಕೊಲೆಗಾರ ಅಂತ. ಸ್ಟೂಡೆಂಟ್ಸ್ ಹೇಳಿರೋ ಪ್ರಕಾರ ಅಭಿಜಿತ್ನ ಒಂದು ಲೇಡಿ ಕೊಂದಿರೋದು ಅಂತ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿರೋದ್ರಿಂದ ನವೀನನ್ನ ಕರೆದು ನಿಮ್ ಭಾವನ್ಗೆ ಯಾವ್ದಾದ್ರು ಅಫೇರ್ಸ್ ಇತ್ತಾ ಅಂತ ವಿಚಾರಿಸ್ತಾರೆ. ನವೀನ್ ಹಾಗೆ ಅಲೆಕ್ಸ್ ಇಬ್ರು ಕೂಡ ನಮ್ಮ ಭಾವ ಅಂತವ್ರಲ್ಲ, ಅವರು ತುಂಬಾನೇ ಪ್ರಾಂಪ್ಟ್ ಆಗಿದ್ರು. ಹಾಗೇನೆ ಅವ್ರಿಗೆ ಯಾವುದೇ ರೀತಿಯ ಅಫೇರ್ಸ್ ಕೂಡ ಇರ್ಲಿಲ್ಲ ಅಂತ ಹೇಳಿ ಸ್ಟೇಷನ್ ಇಂದ ಹೊರಗಡೆ ಬಂದು ಟೀ ಕುಡಿತಾ ಮಾತಾಡೋವಾಗ ನವೀನ್ ಕಣ್ಣಿಗೆ ಯಾವುದೋ ಒಂದು ಲೇಡಿ ಇವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಗ್ಲೇನೆ ಅಲೆಕ್ಸಿಗೆ ಹೇಳೋವಾಗ ಅಲೆಕ್ಸ್ ಕೂಡ ತಿರುಗಿ ನೋಡೋಷ್ಟ್ರೊಳಗಾಗ್ಲೇ ಅಲ್ಲಿ ಯಾರು ಇರೋದೇ ಇಲ್ಲ. ಇದನ್ನೆಲ್ಲ ನೋಡ್ತಿದ್ದಂತ ನವೀನಿಗೆ ಯಾರಿರ್ಬೋದು ಈ ಲೇಡಿ ಇಷ್ಟ್ರ ಮಟ್ಟಿಗೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರೋದು ಅಂತ ಅನ್ಸತ್ತೆ. ಸೊ ಇದೇ ಯೋಚನೆ ಇದ್ದಂತ ನವೀನು ಮನೆಗೆ ಬಂದು ಅವ್ರ ಭಾವನ ಕಬೋರ್ಡ್ ಎಲ್ಲ ಚೆಕ್ ಮಾಡ್ತಾರೆ, ಯಾವ್ದಾದ್ರು ಕ್ಲೂ ಸಿಗ್ಬೋದಾ ಅಂತ. ಆದ್ರೆ ಅವರಿಗೆ ಯಾವುದೇ ಕ್ಲೂ ಕೂಡ ಸಿಗೋದೇ ಇಲ್ಲ. ಹಾಗೇನೆ ಮೊಬೈಲ್ ಚೆಕ್ ಮಾಡೋವಾಗ ಗೌರಿಯ ಕಾರ್ಡು ಮಿಡ್ ನೈಟ್ ನಲ್ಲಿ ಎಲ್ಲೋ ಒಂದ್ ಕಡೆ ಸ್ವೈಪ್ ಆಗಿದೆ ಅನ್ನೋದು ಒಂದು ಮೆಸೇಜ್ ಇಂದ ಗೊತ್ತಾಗತ್ತೆ. ಆಗ್ಲೇನೆ ಗೌರಿ ಅಕೌಂಟ್ ಇದ್ದಂತ ಬ್ಯಾಂಕ್ ನಲ್ಲಿ ನವೀನನ್ ಫ್ರೆಂಡೇ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಆ ಮೆಸೇಜ್ನೆಲ್ಲ ಫಾರ್ವರ್ಡ್ ಮಾಡಿ ಈ ಕಾರ್ಡ್ ಎಲ್ಲಿ ಸ್ವೈಪ್ ಆಗಿದೆ ಅನ್ನೋ ವಿಷಯನ ಆದಷ್ಟು ಬೇಗ ಚೆಕ್ ಮಾಡಿ ಹೇಳು ಅಂತ ಹೇಳ್ತಾರೆ. ಸೊ ಅವ್ರ ಫ್ರೆಂಡ್ ಕೂಡ ಚೆಕ್ ಮಾಡಿ ಹೇಳೋವಾಗ ಅದೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಸ್ವೈಪ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ್ಲೇನೆ ನವೀನ್ ಪೆಟ್ರೋಲ್ ಬಂಕಿಗೆ ಬಂದು ಸಿಸಿ ಕ್ಯಾಮ್ರಾ ಫುಟೇಜಸ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡೋವಾಗ ಅವ್ರ ಭಾವ ಮಿಡ್ ನೈಟ್ ನಲ್ಲಿ ಒಂದು ಆಟೋದಲ್ಲಿ ಬಂದಿರೋದು ಗೊತ್ತಾಗತ್ತೆ. ಹಾಗೇನೆ ಆ ಆಟೋದಲ್ಲಿ ಒಂದು ಲೇಡಿ ಕೂತಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ. ಆಗ್ಲೇನೆ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಅವ್ನ ಮೊಬೈಲಿಗೆ ಹಾಕಿಸ್ಕೊಂಡಂತವನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ಸ್ಪೆಕ್ಟರ್ ತಗೊಂಡೋಗಿ ತೋರಿಸ್ತಾರೆ. ಹಾಗೇನೆ ಆ ಒಂದು ಆಟೋ ನಂಬರ್ನ ಕೂಡ ಹೇಳಿದ್ರಿಂದ ಆದಷ್ಟು ಬೇಗ ಆ ಆಟೋ ಡ್ರೈವರನ್ನ ಹಿಡಿಯೋದಕ್ಕೆ ಅದು ಹೆಲ್ಪ್ ಆಗತ್ತೆ. ಆಟೋ ಡ್ರೈವರ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದಂತ ಇನ್ಸ್ಪೆಕ್ಟರು ಅವನನ್ನ ವಿಚಾರಣೆ ಮಾಡೋವಾಗ ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ಜಬರ್ದಸ್ತ್ ಮಾಡಿ ಕೇಳೋವಾಗ ನನ್ಗನ್ಸೋ ಪ್ರಕಾರ ನೀನು ನಿನ್ನ ಹೆಂಡತಿ ಇಬ್ರು ಕೂಡ ಸೇರ್ಕೊಂಡು ಈ ಕೊಲೆ ಮಾಡಿದೀರಾ ಅನ್ಸತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಆಟೋ ಡ್ರೈವರ್ ನರ್ವಸ್ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆ ಅಂತಂದ್ರೆ ಅಭಿಜಿತ್ ಕೊಲೆ ಆಗಿರೋಂಥ ವಿಷಯ ಆಟೋ ಡ್ರೈವರಿಗೆ ಕೂಡ ಗೊತ್ತಿರೋದಿಲ್ಲ. ಹಾಗೇನೆ ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಅಲ್ಲ ಸರ್, ಅವಳು ಇವಾಗ ಪ್ರೆಗ್ನೆಂಟು, ಇದಕ್ಕೆಲ್ಲ ಕಾರಣ ಒಂದು ಪಿಶಾಚಿ ಅಂತ ಹೇಳ್ತಾರೆ. ಹಾಗೇನೆ ಇನ್ಸ್ಪೆಕ್ಟರ್ ಪಿಶಾಚಿನ ಏನ್ ವಿಷಯ ಕರೆಕ್ಟಾಗಿ ಹೇಳು ಅಂತ ಹೇಳೋವಾಗ ಅವತ್ತಿನ ದಿವಸ ಏನ್ ನಡೀತು ಅನ್ನೋದನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ನ್ಯೂ ಇಯರ್ ಇಂದ ಆಟೋ ಡ್ರೈವರ್ ಸೆಲ್ವಮ್ಗೂ ಹಾಗೆ ಆ ಲೇಡಿಗೂ ಇಬ್ರಿಗೂ ಕೂಡ ಪರಿಚಯ ಆಗಿರುತ್ತೆ. ಆ ಲೇಡಿ ಎಲ್ಲಿಗೆ ಹೋಗ್ಬೇಕಂದ್ರೂ ಕೂಡ ಸೆಲ್ವಮ್ಮಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾ ಇರ್ತಾರೆ. ಹಾಗೆ ಸೆಲ್ವಮ್ಗೆ ಏನಾದ್ರು ದುಡ್ಡಿನ ಅವಶ್ಯಕತೆ ಇದ್ದಾಗ ಆ ಲೇಡಿಯ ಬ್ರದರ್ ಆಗಿರೋ ಅಂತ ಸತ್ಯ ಪೂಜಾ ಬಾರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಇಸ್ಕೋ ಅಂತ ಹೇಳಿದ್ರಿಂದ ಆಟೋ ಡ್ರೈವರ್ ಅವ್ರ ಹತ್ರ ಹೋಗಿ ಇಸ್ಕೊಳ್ತಾ ಇರ್ತಾರೆ. ಈ ರೀತಿ ಇರ್ಬೇಕಾದ್ರೇನೆ ಒಂದ್ ದಿವಸ ಸೆಲ್ವಮ್ಗೆ ಫೋನ್ ಮಾಡಿದಂತ ಆ ಲೇಡಿ ಅಭಿಜಿತ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಅಭಿಜಿತ್ ಕಾರ್ನಲ್ಲಿ ಪೆಟ್ರೋಲ್ನ ಕೂಡ ಅವಳೇ ತೆಗೆದಿರ್ತಾಳೆ. ಹಾಗೇನೆ ಕಾರ್ ಕರೆಕ್ಟಾಗಿ ಯಾವ ಪ್ಲೇಸಿಗೆ ಬಂದು ನಿಂತೋಗುತ್ತೆ ಅಂತ ಆಲ್ರೆಡಿ ಇಮ್ಯಾಜಿನ್ ಮಾಡಿದಂಥ ಅವಳು ಮತ್ತೆ ಹೋಗ್ತಿದ್ದಂಥ ಆಟೋನ ಯೂಟರ್ನ್ ತಗೊಂಬರ್ಲಿಕ್ಕೆ ಅಂತ ಹೇಳಿ ಆ ಒಂದು ಆಟೋಗೆ ಅಭಿಜಿತನ್ನ ಹತ್ತಿಸ್ಕೊಳ್ತಾರೆ. ಹಾಗೇನೆ ಡೀಸೆಲ್ ತಗೊಂಡು ವಾಪಸ್ ಬರೋ ತನಕನೂ ಕೂಡ ಆ ಲೇಡಿನೂ ಏನು ಮಾತಾಡಿರೋದಿಲ್ಲ. ವಾಪಸ್ ಬರೋವಾಗ ಇದ್ದಕ್ಕಿದ್ದಂಗೆನೆ ಅಭಿಜಿತ್ ಹೆಸರಿಡ್ದು ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ದಂಥ ಸೆಲ್ವಮ್ಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಅವಳ ಕೈಲಿದ್ದಂಥ ಚಾಕುನ ತಗೊಂಡು ಅಭಿಜಿತ್ತಿಗೆ ಚುಚ್ಚೆ ಬಿಡ್ತಾಳೆ. ಇದನ್ನ ನೋಡಿದಂತ ಸೆಲ್ವಮ್ ಎದುರುಕೊಂಡು ಆಟೋ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹಾಗೇನೆ ಇದಿಷ್ಟು ವಿಷಯನೂ ಕೂಡ ಇನ್ಸ್ಪೆಕ್ಟರ್ ಹತ್ರ ಹೇಳಿ ಕನ್ಫೆಸ್ ಮಾಡ್ಕೊಂಡಂತ ಸೆಲ್ವಮ್ ಇದಾದ್ಮೇಲೆ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಇನ್ನೂ ಕೂಡ ಹಾಸ್ಪಿಟಲಲ್ಲೇ ಗೌರಿ ಇರ್ತಾರೆ. ಸೊ ಹಾಸ್ಪಿಟಲಿಗೆ ಬಂದಂಥ ಗೌರಿಯ ತಂದೆ ಆದಷ್ಟು ಬೇಗ ಡಿಸ್ಚಾರ್ಜ್ ಆಗ್ತಿದ್ದಂಗೆ ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ನವೀನು ಸದ್ಯಕ್ಕೆ ಬೇಡ ಅಂತ ಹೇಳ್ತಾರೆ. ಹೀಗಿರೋವಾಗ್ಲೇ ಸೆಲ್ವಮ್ಗೆ ಸ್ಕೆಚ್ ಆರ್ಟಿಸ್ಟನ್ನು ಕರೆಸಿ ಅವಳ ಮುಖ ಹೇಗಿರ್ಬೋದು ಅಂತ ಬಿಡಿಸೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡು ಅಂತ ಹೇಳ್ತಾರೆ. ಸೊ ಸೆಲ್ವಮ್ ಹೇಳಿದ ಪ್ರಕಾರನೇ ಒಂದು ಹುಡುಗಿಯ ಚಿತ್ರ ಕೂಡ ಸ್ಕೆಚ್ ಆರ್ಟಿಸ್ಟ್ ಚೆನ್ನಾಗಿ ಬಿಡಿಸಿ ಕೊಡ್ತಾರೆ. ಹಾಸ್ಪಿಟಲಲ್ಲೇ ನವೀನ್ ಇರೋವಾಗ್ಲೇ ಆ ಹಾಸ್ಪಿಟಲಿಗೆ ಅವ್ರ ಅಕ್ಕನ ಹತ್ರ ಒಂದು ಲೇಡಿ ಬಂದಿರ್ತಾಳೆ. ಸೊ ಇದನ್ನ ನೋಡಿದಂಥ ನವೀನ್ಗಂತೂ ಸಖತ್ ಕೋಪ ಬರುತ್ತೆ. ಹಾಗೆ ಯಾರಿರ್ಬೋದು ಅಂತ ಕೂಡ ಭಯ ಆಗತ್ತೆ. ಆಚೆ ಕಡೆ ಬಂದು ನೋಡೋಷ್ಟ್ರೊಳಗಾಗ್ಲೇ ಬಂದಿದ್ದಂಥ ಲೇಡಿ ಲಿಫ್ಟ್ ಮುಖಾಂತರ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಹತ್ರ ಆಟೋ ಡ್ರೈವರ್ ಸೆಲ್ವಮ್ ಸತ್ಯನ್ ಬಗ್ಗೆ ಹೇಳಿರೋದ್ರಿಂದ ಭಾರತ್ರ ಹೋದಂಥ ಇನ್ಸ್ಪೆಕ್ಟರ್ ಸತ್ಯನ್ ಕರ್ಕೊಂಡು ಬಂದು ವಿಚಾರಣೆ ಮಾಡೋವಾಗ ಸತ್ಯ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ನವೀನ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಸತ್ಯ ಹೇಳೋ ಪ್ರಕಾರ ಆ ಲೇಡಿ 6 ತಿಂಗಳು ಮುಂಚೆ ಸತ್ಯನ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾಳೆ. ಸೊ ಆ ಲೇಡಿ ಅಭಿಜಿತ್
ನ ಕ್ಲೈಂಟ್ ಆಗಿರೋದ್ರಿಂದ ಅವರಿಬ್ರು ಒಂದ್ರ ಮಟ್ಟಿಗೆ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗೇನೆ ಆ ಲೇಡಿಯ ಕಾಲ್ ರೆಕಾರ್ಡ್ಸ್ ತೆಗೆಸಿದಾಗ್ಲೂ ಕೂಡ ಆ ಲೇಡಿಗೂ ಹಾಗೇನೆ ಅಭಿಜಿತ್ ಮಧ್ಯೆ ತುಂಬಾನೇ ಕಾಲ್ಸ್ ಎಕ್ಸ್ಚೇಂಜ್ ಆಗಿದೆ ಅನ್ನೋ ವಿಷಯ ಇನ್ಸ್ಪೆಕ್ಟರ್ಗಳಿಗೆ ಗೊತ್ತಾಗುತ್ತೆ. ಹಾಗೆ ಇವರು ನವೀನ್ಗೆ ಹೇಳೋದೇನು ಅಂತಂದ್ರೆ, ನಿಮ್ಮ ಅಕ್ಕ ಇನ್ನೂ ಕೂಡ ಬದುಕಿದಾಳೆ ಅಂತಂದ್ರೆ ಅವಳಿಗೆ ಯಾವುದೋ ವಿಷಯ ಗೊತ್ತಿರ್ಬೋದು ಅಂತ ಡೌಟ್ ಪಡ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ನವೀನು, ನಮ್ಮ ಅಕ್ಕನ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಹೇಳೋವಾಗ, ವಿಚಾರಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ಇನ್ಸ್ಪೆಕ್ಟರಿಗೆ ಹೈಯರ್ ಆಫೀಸರ್ಸು ತುಂಬಾನೇ ಪ್ರೆಷರ್ ಆಗ್ತಾ ಇರ್ತಾರೆ, ಆದಷ್ಟು ಬೇಗ ಕೇಸನ್ನ ಸಾಲ್ವ್ ಮಾಡಿ ಅಂತ. ಸೊ ಇದೇ ಡೌಟ್ ಇಂದ ಗೌರಿ ಮನೆಗೆ ಬಂದಂತ ಇನ್ಸ್ಪೆಕ್ಟರ್ ಆ ಒಂದು ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ಸ್ ನ ಅವಳಿಗೆ ತೋರಿಸ್ತಾರೆ. ಹಾಗೇನೆ ನಿಮ್ ಗಂಡನ್ಗೆ ಮತ್ತೊಂದು ಹುಡುಗಿಯ ಜೊತೆಗೆ ಯಾವ್ದಾದ್ರು ಅಫೇರ್ಸ್ ಇತ್ತಾ ಅಂತ ಕೂಡ ಕೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ಗೌರಿಯ ಮೈಂಡ್ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿ, ನನ್ನ ಗಂಡನ್ಗೆ ಯಾವುದೇ ರೀತಿಯ ಅಫೇರ್ಸ್ ಕೂಡ ಇರಲಿಲ್ಲ, ನಾವಿಬ್ರು ಕೂಡ ತುಂಬಾ ಚೆನ್ನಾಗಿದ್ವಿ ಅಂತ ಹೇಳಿ ಅಲ್ಲಿಂದ ಆಚೆ ಕಡೆ ಎದ್ದೋಗ್ತಾಳೆ. ಅವಳಿಂದೇನೆ ಬಂದಂತ ನವೀನ್ ಇಬ್ರು ಕೂಡ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಗೌರಿಗೆ ಮತ್ತೆ ಕೋಪ ಜಾಸ್ತಿ ಆಗಿ ಒಳಗಡೆ ಹೊರಟೋಗ್ತಾರೆ. ಆಗ್ಲೇನೆ ನವೀನ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಏನು ಅಂತ ಓಪನ್ ಮಾಡಿ ನೋಡಿದಂಥ ನವೀನಿಗೆ ಫುಲ್ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ನವೀನ್ ಹಾಗೆ ಗೌರಿ ಇಬ್ಬರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದನ್ನು ಫೋಟೋ ತೆಗೆದು ಅದನ್ನು ನವೀನಿಗೆ ಕಳಿಸಿರ್ತಾರೆ. ಆಗ್ಲೇ ಆಚೆ ಬಂದಂಥ ನವೀನ್ ಅಲ್ಲಿ ಸರೌಂಡಿಂಗ್ ಎಲ್ಲ ಚೆಕ್ ಮಾಡ್ತಾನೆ, ಆದರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಪ್ಲ್ಯಾನ್ ಮಾಡಿದಂಥ ನವೀನು ಫಿಯಾನ್ಸಿನ ಹಾಗೆ ಅವ್ರ ಅಕ್ಕನ ಇಬ್ಬರನ್ನ ಕೂಡ ಒಂದು ಮಾಲ್ಗೆ ಕಳಿಸ್ತಾನೆ. ನಾನು ಸದ್ಯಕ್ಕೆ ಬರೋದಿಲ್ಲ, ನನಗೇನೋ ಕೆಲಸ ಇದೆ ಅಂತ ಹೇಳಿ ಮನೆಯಲ್ಲೇ ಉಳ್ಕೊಳ್ತಾನೆ. ಆದರೆ ಇವರಿಬ್ರಿಗೂ ಗೊತ್ತಿಲ್ಲದಾನೆ ಅವರಿಬ್ರು ಕೂಡ ಫಾಲೋ ಮಾಡ್ತಾ ಇರೋವಾಗ ಸತ್ಯ, ಅಂದರೆ ನಾವೀಗ ಆಲ್ರೆಡಿ ಬಾರ್ನಲ್ಲಿ ನೋಡಿದಂಥ ಸತ್ಯ ಅನ್ನೋ ವ್ಯಕ್ತಿ ಕೂಡ ಇವರಿಬ್ರನ್ನ ಫಾಲೋ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಿದಂಥ ನವೀನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಹಾಗೇನೆ ನವೀನು ಸತ್ಯ ಅನ್ನೋ ಹುಡುಗನ ಫಾಲೋ ಮಾಡ್ತಾ ಇದ್ರೆ ಸತ್ಯ ಗೌರಿ ಹಾಗೇನೆ ನವೀನ್ ಫಿಯಾನ್ಸಿನ ಫಾಲೋ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಫಾಲೋ ಮಾಡ್ತಾ ಇರೋವಾಗ್ಲೇನೆ ಅವರಿಬ್ರು ಕೂಡ ಮನೆ ರೀಚ್ ಆಗ್ತಾರೆ. ಹಾಗೇನೆ ಸತ್ಯ ಅನ್ನೋ ವ್ಯಕ್ತಿಯ ಕಾಲು ಕೂಡ ಕರೆಕ್ಟಾಗಿ ನಡೆಯೋದಕ್ಕೆ ಅವನ ಕೈಲಿ ಆಗ್ತಾನೆ ಇರೋದಿಲ್ಲ. ಇದರಿಂದ ಅವನ್ ಗಾಡಿ ಓಡಿಸ್ತಾನೆ, ಅವನ ಫ್ರೆಂಡ್ ಕೈಲಿ ಓಡಿಸ್ತಾ ಇರ್ತಾನೆ. ಫಾಲೋ ಮಾಡ್ತಾ ಮಾಡ್ತಾ ಇವರೆಲ್ಲರೂ ಕೂಡ ಒಂದು ಬಾರಿಗೆ ಹೋಗ್ತಾರೆ. ಹಾಗೇನೆ ಸತ್ಯಂದು ಬೈಕ್ನ ಡ್ರೈವ್ ಮಾಡ್ತಿದ್ದಂಥ ಡ್ರೈವರ್ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೇನು ನವೀನ್ ಸತ್ಯನ ಫಾಲೋ ಮಾಡೋವಾಗ ಸತ್ಯ ತುಂಬ ಕುಂಟು ಕಾಲಲ್ಲೇ ಗಲ್ಲಿಲಿ ಹೋಗ್ತಾ ಇರ್ತಾನೆ. ಯಾರು ಅವನನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಂತ ಸತ್ಯ ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದ್ರೆ, ಇಷ್ಟೋವರೆಗೂ ಕೂಡ ತುಂಬಾನೇ ಕಷ್ಟಪಟ್ಟು ಕುಂಟ್ಕೊಂಡು ನಡೀತಾ ಇದ್ದವನು ಈಗ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಸೊ ಇದನ್ನೆಲ್ಲ ನವೀನು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಆಗ್ಲೇನೆ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದಂತ ನವೀನು ಸತ್ಯನ್ ಕಾಲ್ಗೆ ಏನೂ ಆಗಿಲ್ಲ, ಅವನು ಇಷ್ಟೋವರೆಗೂ ಕೂಡ ಡ್ರಾಮಾ ಮಾಡ್ತಾ ಇದ್ದ ಅಂತ ಎಲ್ಲ ವಿಷಯನೂ ತಿಳಿಸ್ತಾನೆ. ಅಷ್ಟರೊಳಗೆ ಇನ್ಸ್ಪೆಕ್ಟರು ನಿನಗೆ ಯಾವ ಪ್ಲೇಸಲ್ಲಿ ಇದೆಯಾ ಅಂತ ಕೇಳೋಷ್ಟ್ರೊಳಗಾಗ್ಲೇನೆ ನವೀನನ್ ಕಿವಿಗೆ ಫುಟ್ ಪ್ರಿಂಟ್ಸ್ ಬರ್ತಾ ಇರೋ ಅಂತ ಸೌಂಡ್ ಕೇಳಿಸುತ್ತೆ. ಇದರಿಂದ ಮತ್ತೆ ಸತ್ಯನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅಲ್ಲಿ ಸತ್ಯ ಇರೋದೇ ಇಲ್ಲ. ಒಂದು ಲೇಡಿ ನಾಯಿಗೆ ಫುಡ್ ಹಾಕ್ತಾ ಇರೋದನ್ನ ನೋಡ್ತಾನೆ. ನೋಡ್ತಾ ಇದ್ದಂಗೆನೆ ಆ ಲೇಡಿ ಅಲ್ಲಿದ್ದಂಥ ಅಷ್ಟು ನಾಯಿಗಳನ್ನು ಕೂಡ ನವೀನನ್ ಮೇಲೆ ಚೂ ಬಿಟ್ಬಿಡ್ತಾಳೆ. ಸೊ ಇದರಿಂದ ಎದುರುಕೊಂಡಂತ ನವೀನ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ ಅನ್ಕೊಂಡಂತವನು ಅಲ್ಲಿಂದ ತಪ್ಪಿಸ್ಕೊಂಡು ಫೈನಲಿ ಒಂದು ಪ್ಲೇಸಿಗೆ ಯಾರು ಇಲ್ಲ ಅನ್ಕೊಂಡು ನಿಂತಿರೋವಾಗ್ಲೇನೆ ಆ ಲೇಡಿ ಹಿಂದೆಯಿಂದ ಬಂದು ತಲೆಗೊಡ್ದಿದ್ದಲ್ದಾನೆ ಅವನಿನ್ನೂ ಕೂಡ ಕಾನ್ಶಿಯಸ್ ನಲ್ಲಿ ಇರೋವಾಗ್ಲೇನೆ ನಿಮ್ಮೆಲ್ಲರ ಸಾವು ನನ್ನ ಕೈಲೇ ಕಡೋ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೇನೆ ಈ ಕಡೆ ನಮ್ಗೆ ಗೌರಿ ಹಾಗೆ ನವೀನ ಫಿಯಾನ್ಸಿ ಶಿಲ್ಪನ ತೋರಿಸ್ತಾರೆ. ಅವರಿಬ್ರು ಮನೇಲಿ ಇರೋವಾಗ್ಲೇನೆ ಇದಕ್ಕಿದಂಗೆ ಲೈಟ್ ಆಫ್ ಆಗೋಗುತ್ತೆ. ಹಾಗೇನೆ ಡೋರ್ ತೆಗ್ದಂತ ಸೌಂಡ್ ನ ಕೇಳಿಸ್ಕೊಂಡಂತ ಶಿಲ್ಪ ನವೀನ್ ಬಂದಿರ್ಬೋದು ಅಂತ ಅನ್ಕೊಂಡು ಮೊಬೈಲ್ ಟಾರ್ಚ್ ಇಟ್ಕೊಂಡು ಡೋರ್ ಹತ್ರ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಲೇಡಿ ರೆಡ್ ಸ್ಯಾರಿ ಉಟ್ಕೊಂಡು ನಿಂತಿರ್ತಾಳೆ. ಸೊ ಇದರಿಂದ ಶಿಲ್ಪ ಜೋರಾಗಿ ಕೂಗ್ತಾಳೆ. ಹಾಗೇನೆ ಗೌರಿ ಕೂಡ ಶಿಲ್ಪ ಏನಾಯ್ತು ಅಂತ ಕೇಳೋವಾಗ ಕೆಳಗಡೆ ನವೀನ್ ಬಂದಿದ್ನ ತೋರಿಸ್ತಾರೆ. ಬಂದಂತ ನವೀನ್ ವಾಚ್ಮೆನ್ ಅನ್ನ ನೋಡೋವಾಗ ಅವನಿಗೂ ಕೂಡ ಯಾರೋ ಹೊಡೆದು ಹೋಗಿರ್ತಾರೆ. ಹಾಗೇನೆ ಅದೇ ಟೈಮ್ಗೆ ಕರೆಂಟ್ ಕೂಡ ಬರುತ್ತೆ. ಅಲ್ಲಿ ನೋಡಿದ್ರೆ ಶಿಲ್ಪ ಮಾತ್ರ ಇರ್ತಾಳೆ. ಹಾಗೆ ಶಿಲ್ಪನ್ಗೂ ಕೂಡ ಇಂಜುರಿ ಆಗಿರತ್ತೆ. ಹಾಗೇನೆ ಗೌರಿನ ಒಂದು ಕೈ ಮಾಡಿ ತೋರಿಸೋವಾಗ ನವೀನ್ ಗೌರಿನ ಹುಡುಕೊಂಡು ಹೋಗ್ತಾನೆ. ಫ್ಲೋರ್ ಎಲ್ಲದೂ ಕೂಡ ತುಂಬಾನೇ ಬ್ಲಡ್ ಆಗಿರತ್ತೆ. ಹಾಗೇನೆ ಗೌರಿನ ಯಾರೋ ಒಬ್ಬ ವ್ಯಕ್ತಿ ಎಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ದಂತ ನವೀನ್ ಅದನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟರು ಕೂಡ ಅವನ ಕೈಲಿ ತಡೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಮಿನಿ ಕಾರ್ನಲ್ಲಿ ಗೌರಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೊರಟೆ ಹೋಗ್ತಾರೆ. ಸೊ ಈ ವಿಷಯ ಪೊಲೀಸ್ನವ್ರಿಗೆಲ್ಲ ಗೊತ್ತಾಗುತ್ತೆ. ಹಾಗೇನೆ ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಯಾವುದೇ ಓಮಿನಿ ಗಾಡಿ ಬಂದರೂ ಕೂಡ
ನೀಟಾಗಿ ಚೆಕ್ ಮಾಡಿ ಬಿಡಲಿಕ್ಕೆ. ಹಾಗೆ ಈ ಕಡೆ ತುಂಬ ಸೂಕ್ಷ್ಮವಾಗಿ CC ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡ್ತಿದ್ದಂಥ ಇನ್ಸ್ಪೆಕ್ಟರಿಗೆ ಮಲ್ಲಿಕಾ ಅನ್ನೋ ಹುಡುಗಿ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋದು ಗೊತ್ತಾಗತ್ತೆ. ಹಾಗೆಯೇ ಆ ಹುಡುಗಿ ಸತ್ಯನ್ ಜೊತೆನೇ ಇದ್ದಿದ್ದು ಅನ್ನೋ ವಿಷಯ ಗೊತ್ತಾಗತ್ತೆ. ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಕೂಡ ಆ ಲೇಡಿಯ ಫೋಟೋ ಕಳಿಸ್ತಾರೆ. ಮಲ್ಲಿಕಾ ಒಬ್ಳು ಕಾಲ್ಗಲ್ ಆಗಿರೋದ್ರಿಂದ ಹೇಗಾದರೂ ಸರಿ ಅವಳನ್ನ ಹಿಡಿಲೇಬೇಕು ಅಂತ ಪ್ಲಾನ್ ಮಾಡಿದಂಥ ಇನ್ಸ್ಪೆಕ್ಟರ್ಗಳು ಅವಳನ್ನ ಬುಕ್ ಮಾಡ್ತಾರೆ. ಹಾಗೆಯೇ ರೂಮಿಗೆ ಬರೋ ಥರ ಮಾಡ್ತಾರೆ. ವಿಷಯ ಗೊತ್ತಿಲ್ಲದಿದ್ದಂಥ ಮಲ್ಲಿಕಾ ರೂಮ್ಗೆ ಬರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ಗಳ ಕೈಲಿ ತಗ್ಲಾಕೊಳ್ತಾಳೆ. ಹಾಗೆಯೇ ಇನ್ಸ್ಪೆಕ್ಟರ್ಗಳು ಅವಳನ್ನ ನೀನು ಏನಕ್ಕೆ ಇಷ್ಟೆಲ್ಲ ಟಾರ್ಚರ್ ಮಾಡಿ ಕೊಲ್ತಾ ಇದೆಯಾ ಅಂತ ಪ್ರಶ್ನೆ ಮಾಡೋವಾಗ ನವೀನಿಗೆ ಕೂಡ ಅವಳನ್ನ ಹಿಡ್ದಿರೋ ಅಂಥ ವಿಷಯ ಗೊತ್ತಾಗುತ್ತೆ. ಸೊ ಅವಳ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸ್ಟೇಷನಿಗೆ ಬರೋಷ್ಟ್ರೊಳಗಾಗ್ಲೇ ಇನ್ಸ್ಪೆಕ್ಟರು ಅವರ ಹೈಯರ್ ಅಥಾರಿಟಿ ಅವ್ರಿಗೆ ಫೋನ್ ಮಾಡಿ ಮಲ್ಲಿಕಾ ಸಿಕ್ಕಿರೋದಾಗಿ ಹಾಗೆಯೇ ಅವಳೇನೇ ಮೇನ್ ಸಸ್ಪೆಕ್ಟ್ ಅನ್ನೋ ವಿಷಯ ಕೂಡ ಹೇಳ್ಬಿಟ್ಟಿರ್ತಾರೆ. ಹಾಗೆಯೇ ಸ್ಟೇಷನಿಗೆ ಬಂದಂಥ ನವೀನು ಮಲ್ಲಿಕಾನ ನೋಡಿ ಇಷ್ಟು ದಿವಸ ಕೊಲೆ ಮಾಡ್ತಿರೋದು ಇವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಅವಳು ಯಾರು ಅನ್ನೋದನ್ನು ನೋಡಿದ್ದೀನಿ ಅಂತ ಎಷ್ಟು ಹೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಅದನ್ನು ನಂಬೋದೇ ಇಲ್ಲ. ನಾವು ಆಲ್ರೆಡಿ ಕಷ್ಟಪಟ್ಟು ಹಿಡ್ದಾಗಿದೆ, ಏನೇ ಆದರೂ ಇವಳ ಕೈಲೇ ಬಾಯಿ ಬಿಡಿಸ್ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆಯೇ ಇದೇ ಬೇಜಾರ್ನಲ್ಲಿದ್ದಂಥ ನವೀನು ಆಚೆ ಬಂದಂಥವನು ಸತ್ಯನ ಮನೆನ ಕಂಪ್ಲೀಟಾಗಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರೊಳಗಾಗ್ಲೇ ಇನ್ಸ್ಪೆಕ್ಟರು ಮಲ್ಲಿಕಾ ಹಾಗೆ ಸತ್ಯನ್ ಫೋಟೋನ ಎಲ್ಲ ಕಡೆನೂ ಕೂಡ ಹಾಕಿದ್ದನ್ನ ನೋಡಿದಂಥ ಒಬ್ರು ಡಾಕ್ಟರ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ, ನೀವು ಹಾಕಿದಂಥ ಪೇಪರ್ ಅಡ್ವರ್ಟೈಸ್ಮೆಂಟ್ ನಾನು ನೋಡಿದೆ, ಅದರಲ್ಲಿರೋಂಥ ಹುಡುಗಿ ಹೆಸರು ಮಲ್ಲಿಕಾನೇ, ಆದರೆ ಮತ್ತೊಬ್ಬ ವ್ಯಕ್ತಿ ಹೆಸರು ನೀವು ಅಂದ್ಕೊಂಡಿರೋ ಅಂಥವ್ನಲ್ಲ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಯಾರು ಅಂತ ಕೇಳೋವಾಗ ಅವನ ಹೆಸರು ಸತ್ಯ ಅಂತ, ಆದರೆ ಅವ್ನ ನಿಜವಾದ ಹೆಸರು ಸತ್ಯ ಅಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ಅವ್ನು ನನ್ನ ಪೇಷಂಟ್ ಅಂತ ಕೂಡ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಇನ್ಸ್ಪೆಕ್ಟರು ಸತ್ಯ ಅಲ್ವಾ, ಹಾಗಾದರೆ ಅವ್ನ ನಿಜವಾದ ಹೆಸರೇನು ಅಂತ ಕೇಳೋವಾಗ ಅವ್ನ ನಿಜವಾದ ಹೆಸರು ರಜನಿ ಅಂತ ಹೇಳ್ತಾಳೆ. ಹಾಗೆಯೇ ಮನೆಯಲ್ಲಿ ಹುಡುಕ್ತಾ ಇದ್ದಂಥ ನವೀನ್ಗೂ ಕೂಡ ರಜನಿಕಾಂತ್ನ ಫೋಟೋ ಕಾಣಿಸುತ್ತೆ. ಹಾಗೆಯೇ ಡಾಕ್ಟರ್ ಇನ್ನೂ ಮಾತು ಮುಂದುವರಿಸ್ತಾ, ನೀವು ಪೇಪರ್ನಲ್ಲಿ ಹಾಕಿರೋ ಅಂಥ ಫೋಟೋ ಅದು ಇವಾಗಿನ ಫೋಟೋ ಅಲ್ಲ, ಇವಾಗ ಅವನು ರಜನಿ ಆಗಿದ್ದಾನೆ. ಅವನು ನನ್ನ ಹತ್ರ ಪೇಷಂಟ್ ಆಗಿ ಬಂದಿದ್ದಾಗ ಅವನಿಗೆ ಹುಡುಗರ ದೇಹದಲ್ಲಿ ಇರೋದು ಇಷ್ಟ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅವನು ಜೆಂಡರ್ ರೀಅಸೈನ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡು ಒಂದು ಹುಡುಗನಿಂದ ಈಗ ಕಂಪ್ಲೀಟ್ ಆಗಿ ಅವನು ಹುಡುಗಿಯಾಗಿ ಬದಲಾಗಿದ್ದಾಳೆ ಅಂತ ತಿಳಿಸ್ತಾರೆ. ಹಾಗೆಯೇ ರಜನಿಯ ಫೋಟೋ, ಮೆಡಿಕಲ್ ರಿಪೋರ್ಟ್ ಎಲ್ಲದನ್ನು ಕೂಡ ಇನ್ಸ್ಪೆಕ್ಟರ್ಗೆ ಸೆಂಡ್ ಮಾಡ್ತಾರೆ. ಸೊ ರಜನಿಯ ಫೋಟೋ ನೋಡಿದಂಥ ಇನ್ಸ್ಪೆಕ್ಟರ್ ಕೂಡ ಶಾಕ್ ಆಗತ್ತೆ. ಸೊ ಇವಾಗ ಇನ್ಸ್ಪೆಕ್ಟರಿಗೆ ಎಲ್ಲವೂ ಕೂಡ ಅರ್ಥ ಆಗಿರುತ್ತೆ. ಗೌರಿನ ಕಿಡ್ನಾಪ್ ಮಾಡಿರೋದಾಗಿರ್ಬೋದು, ಅಭಿಜಿತ್ನ ಸಾಯಿಸಿರೋದಾಗಿರ್ಬೋದು, ಇದು ಯಾವುದು ಕೂಡ ಮಲ್ಲಿಕಾ ಅಲ್ಲ, ಎಲ್ಲವುದು ಮಾಡಿರೋದು ರಜನಿ ಅಂತ. ಆಗ್ಲೇ ನವೀನ್ಗೆ ಕಾಲ್ ಮಾಡಿದಂಥ ಇನ್ಸ್ಪೆಕ್ಟರು ನನಗೀಗ ಎಲ್ಲವೂ ಕೂಡ ಅರ್ಥ ಆಗಿದೆ, ಹಾಗೆಯೇ ರಜನಿ ಎಲ್ಲಿದ್ದಾಳೆ ಅನ್ನೋ ವಿಷಯನೂ ಕೂಡ ಗೊತ್ತಾಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳುವಾಗ ನವೀನ್ ಕೂಡ ಹೇಳ್ತಾರೆ, ರಜನಿ ಎಲ್ಲಿದ್ದಾಳೆ ಅನ್ನೋ ವಿಷಯ ನನಗೂ ಕೂಡ ಗೊತ್ತಾಗಿದೆ, ನಾನೀಗ ಅವ್ರೂರಿಗೆ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಗೌರಿನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರು ರಜನಿ ತುಂಬಾನೇ ಕ್ರಿಯಲ್ ಆಗಿರೋದ್ರಿಂದ ಆದಷ್ಟು ಜಾಗರೂಕತೆಯಿಂದ ಇರು ಅಂತ ಹೇಳ್ತಾರೆ. ಆಗಲೇ ನಮಗೆ ಗೌರಿನ ತೋರಿಸ್ತಾರೆ. ಗೌರಿನ ಒಂದು ಅಬಾಂಡ್ ಆಗಿರೋ ಪ್ಲೇಸಲ್ಲಿ ಕಟ್ಟಾಕಿ ಇಟ್ಟಿರ್ತಾರೆ. ಆ ಊರಿಗೆ ಬಂದಂಥ ನವೀನು ಒಂದು ಹಳೆ ಟೆಂಟ್ ಹತ್ರ ರಜನಿಯ ಫೋಟೋ ತೋರಿಸಿ ಕೇಳೋವಾಗ ಅಲ್ಲಿದ್ದಂಥ ವ್ಯಕ್ತಿ, ನಾನು ಈ ಊರಿಗೆ ಹೊಸ ವ್ಯಕ್ತಿ ಆಗಿರೋದ್ರಿಂದ ಒಳಗಡೆ ಈ ಒಂದು ಥಿಯೇಟ್ರನ್ನ ಆಪರೇಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ವಿಚಾರಿಸಿ ಅಂತ ಹೇಳಿ ಕಳಿಸ್ತಾರೆ. ಒಳಗಡೆ ಬಂದಂಥ ನವೀನ್ ವಿಚಾರಿಸೋವಾಗ ನಮ್ಗಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾ ಹೋಗ್ತಾರೆ. ರಜನಿ ಏನು ಇಷ್ಟು ದಿವಸ ಸತ್ಯ ಅನ್ನೋ ಹೆಸರು ಇಟ್ಕೊಂಡಿರ್ತಾರೋ ಆ ಹೆಸರು ಅವ್ರ ಅಣ್ಣನ ಹೆಸರಾಗಿರತ್ತೆ. ಅವರಿಬ್ರದ್ದು ಕೂಡ ಇದೇ ಊರು. ಅವರಿಬ್ರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಂದೆ ತಾಯಿ ತೀರೋಗಿರ್ತಾರೆ. ಆದರೆ ಅವರಿಬ್ರಿಗೂ ರಜನಿಕಾಂತ್ನ ಫಿಲ್ಮ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಯಾವಾಗ ರಜನಿಕಾಂತ್ನ ಫಿಲ್ಮ್ನ ಥಿಯೇಟ್ರ್ನಲ್ಲಿ ಹಾಕಿದ್ರೂ ಕೂಡ ತುಂಬ ಖುಷಿಯಿಂದ ಹಾಗೆ ಪ್ರೀತಿಯಿಂದ ಎಂಜಾಯ್ ಮಾಡಿಕೊಂಡು ಆ ಫಿಲ್ಮ್ನ ನೋಡ್ತಾ ಇರ್ತಾರೆ. ಹೀಗಿರೋವಾಗ್ಲೇ ಒಂದು ದಿವಸ ಅವ್ರ ಊರಿನಲ್ಲಿ ಇದ್ದಂಥ ಒಂದು ಹುಡುಗಿಯರಿಗೆ ಫಂಕ್ಷನ್ ನಡೀತಾ ಇರತ್ತೆ. ಸೊ ಆ ಫಂಕ್ಷನಿಗೆ ನಾವು ಹುಡುಗರು ಹೋಗಬಾರ್ದು ಅಂತ ಅವ್ರ ಅಣ್ಣ ಹೇಳಿದ್ರು ಕೂಡ ರಜನಿ ಅವ್ರ ಅಣ್ಣನ ಕಣ್ ತಪ್ಪಿಸಿ ಹೋಗಿರ್ತಾರೆ. ಹಾಗೆಯೇ ಮನೆಗೆ ಬಂದಂಥ ರಜನಿ ಅವಳಿಗೆ ಯಾವ ರೀತಿ ಮೇಕಪ್ ಮಾಡಿದ್ರು ಅದೇ ರೀತಿ ಮೇಕಪ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನು ನೋಡಿದಂಥ ಸತ್ಯನಿಗೆ ರಜನಿ ಮೇಲೆ ತುಂಬಾ ಕೋಪ ಬಂದು 2 ವಧೆ ಕೂಡ ಬಿಟ್ಟಿರ್ತಾರೆ. ಸೊ ಇದನ್ನು ನೋಡಿದಂಥ ನವೀನ್ಗೆ ಈಗ ಸ್ಟೋರಿ ಹೇಳ್ತಾ ಇರೋಂಥ ರಜನಿ ಹಾಗೆ ಸತ್ಯನ ತಾತ ಸತ್ಯನ ಹತ್ರ ರಜನಿಗೆ ಹೇಗಿಷ್ಟನೋ ಹಾಗೆ ಬೆಳೀಲಿ, ಜನ ಏನು ಮಾಡಿದ್ರು ಕೂಡ ಮಾತಾಡ್ತಾರೆ ಅಂತ ಹೇಳಿ ರಜನಿಗೆ ಹೇಗೆ ಇಷ್ಟನೋ ಹಾಗೆ ಬೆಳೀಲಿಕ್ಕೆ ಅನುಮತಿ ಕೊಡ್ತಾರೆ. ಇದರಿಂದ ರಜನಿಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಹಾಗೆಯೇ ರಜನಿ ಅಣ್ಣ ಸತ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಜೀವನ ನಡೆಸೋದಕ್ಕೋಸ್ಕರ ಒಂದು ಮೆಕ್ಯಾನಿಕ್ ಶಾಪ್ನ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಬಂದಂಥ ಅಲ್ಪ ಸ್ವಲ್ಪ ದುಡ್ಡಲ್ಲೇ
ಅಣ್ಣ ತಮ್ಮ ಇಬ್ಬರು ಕೂಡ ತುಂಬ ಖುಷಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾನೆ ಇಬ್ಬರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಹೀಗಿರುವಾಗಲೇ ಒಂದು ದಿವಸ ರಾತ್ರಿ ಸತ್ಯನ್ ಮೊಬೈಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾವುದೋ ಒಂದು ವೆಹಿಕಲ್ ಕೆಟ್ಟೋಗಿರೋದ್ರಿಂದ ರಿಪೇರಿಗೆ ಕರೀಲಿಕ್ಕೆ ಅಂತ ಕಾಲ್ ಮಾಡಿರ್ತಾರೆ. ಸೊ ಪಕ್ಕದಲ್ಲೇ ಇದ್ದಂಥ ರಜನಿ ಕೂಡ ಇಷ್ಟೊತ್ತಿನಲ್ಲಿ ನಿನ್ನೊಬ್ಬನೇ ನಾನು ಕಳಿಸೋದಿಲ್ಲ ಅಂತ ಹೇಳಿ ಅವಳು ಬರೋದಾಗಿ ತಿಳಿಸ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ನಲ್ಲಿ ಕಂಪ್ಲೀಟ್ ಆಗಿ ಮೇಕಪ್ ಆಗಿರೋ ಅಂಥ ರಜನಿನ ತೋರಿಸ್ತಾರೆ. ಸೊ ರಜನಿ ಸೀದಾ ಬಂದು ಗೌರಿ ಹತ್ರ, ನಾನು ನೆನಪಿದ್ದೀನ ಗೌರಿ ನಿನಗೆ, ಅದು ಹೇಗೆ ನನ್ನ ಮರೆಯೋದಕ್ಕೆ ಸಾಧ್ಯ ಹೇಳು ನೀನು ಅಂತ ಕೇಳ್ತಾಳೆ. ಸೊ ಇದರಿಂದ ಗೊತ್ತಾಗೋದೇನು ಅಂತಂದರೆ ಇವರಿಬ್ಬರ ಮಧ್ಯೆ ಯಾವುದೋ ಒಂದು ಫ್ಲ್ಯಾಶ್ ಬ್ಯಾಕ್ ಇರಬಹುದು. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಜನಿ ಲೈಫ್ನಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಅನ್ನೋ ಫ್ಲ್ಯಾಶ್ ಬ್ಯಾಕನ್ನು ಇವಾಗ ನಮಗೆ ತೋರಿಸ್ತಾರೆ. ಹಾಗೆಯೇ ಅವತ್ತಿನ ದಿವಸ ಸತ್ಯಾಗೆ ಮಿಡ್ ನೈಟ್ನಲ್ಲಿ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅಭಿಜಿತ್ ಹಾಗೇನೆ ಗೌರಿ ಆಗಿರ್ತಾರೆ. ಅಭಿಜಿತ್ ಗೌರಿ ಬರ್ತಿದ್ದಂಥ ಕಾರು ಮಧ್ಯದಲ್ಲೇ ಕೈ ಕೊಟ್ಟಿದ್ರಿಂದ ಸತ್ಯನ ರಿಪೇರಿಗೆ ಅಂತ ಕರೆಸಿರ್ತಾರೆ. ಬಂದಂಥ ಸತ್ಯ ಕಾರ್ ರಿಪೇರಿ ಮಾಡೋವಾಗ ಒಳಗಡೆ ಕೂತಿದ್ದಂಥ ಗೌರಿನ ನೋಡಿದಂಥ ರಜನಿಗೆ ಗೌರಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ಅನ್ಸತ್ತೆ. ಹಾಗೇನೆ ಅವಳನ್ನ ನೀವೆಷ್ಟು ಸುಂದರವಾಗಿದ್ದೀರಾ ಅಂತ ಹೇಳಿ ದೃಷ್ಟಿ ತೆಗಿಲಿಕ್ಕೆ ಅಂತ ಬರೋವಾಗ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂಥ ಗೌರಿ ಕಾರ್ ಡೋರ್ನ ಜೋರಾಗಿ ಓಪನ್ ಮಾಡಿದ್ರಿಂದ ರಜನಿ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಸೀದಾ ಗಂಡನ ಹತ್ರ ಬಂದಂಥ ಗೌರಿ ಗಂಡನ ಹತ್ರ ಸುಳ್ಳೆ ಹೇಳ್ತಾಳೆ. ಅವಳು ಬಂದು ನನ್ನನ್ನು ಮುಟ್ಟಿದ್ಲು, ನನ್ನ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ಬಿಡ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಅಭಿಜಿತ್ಗಂತೂ ತುಂಬಾನೇ ಕೋಪ ಬರುತ್ತೆ. ಹಾಗೇನೆ ಸತ್ಯನ ಹತ್ರ ಮೊದಲು ಅದು ನಿನ್ನ ತಂಗಿನ ತಮ್ಮನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ ಅಂತ ಬೈದ್ಬಿಡ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಸತ್ಯ ಹಾಗೆ ಅಭಿಜಿತ್ ಮಧ್ಯೆ ಸ್ವಲ್ಪ ಮಟ್ಟಿಗೆ ಜಟಾಪಟಿ ನಡೆಯುತ್ತೆ. ಈ ಜಟಾಪಟಿನಲ್ಲಿ ಅಭಿಜಿತ್ ಸತ್ಯನ ದೂಡ್ಬಿಡ್ತಾನೆ. ಹಿಂದೆಯಿಂದ ಬರ್ತಿದ್ದಂಥ ಲಾರಿ ಸತ್ಯನ ಮೇಲೆ ಹೋಗಿದ್ರಿಂದ ಸತ್ಯ ಅಲ್ಲೇ ಸತ್ತೋಗ್ಬಿಡ್ತಾನೆ. ಸೊ ಇದನ್ನೆಲ್ಲ ಕಣ್ಣಾರೆ ನೋಡಿದಂಥ ರಜನಿಗಂತೂ ತುಂಬಾನೇ ದುಃಖ ಆಗುತ್ತೆ. ಈ ರೀತಿ ರಜನಿಯ ಅಣ್ಣ ಅಲ್ಲಿ ಸತ್ತೋಗಿದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ರಜನಿ ಬರ್ತಾಳೆ. ಅದ್ರ ಜೊತೆಗೆ ಅಭಿಜಿತ್ ಕೂಡ ಬರ್ತಾರೆ. ಆದರೆ ಅಭಿಜಿತ್ ದುಡ್ಡಿರೋ ಅಂಥ ವ್ಯಕ್ತಿ ಆಗಿರೋದ್ರಿಂದ ಕೇಸ್ನ ಉಲ್ಟಾ ಮಾಡ್ತಾನೆ. ಹಾಗೇನೆ ರಜನಿಲೇ ತಪ್ಪು ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾನೆ. ಪೊಲೀಸ್ನವರೆಲ್ಲರೂ ಕೂಡ ರಜನಿಗೆ ತುಂಬಾನೇ ಹೊಡೆದು ಟಾರ್ಚರ್ ಮಾಡ್ತಾರೆ. ಪ್ರೆಸೆಂಟ್ನಲ್ಲಿ ರಜನಿ ಗೌರಿ ಹತ್ರ ಹೇಳ್ತಾರೆ, ಅಲ್ಲಿ ನನಗೆ ಎಷ್ಟು ಟಾರ್ಚರ್ ಮಾಡಿದ್ರು ಗೊತ್ತಾ, ನಾನು ಬರೀ ನೀನ್ ಎಷ್ಟು ಸುಂದರವಾಗಿದ್ಯಾ ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ನಾನು ಅಷ್ಟು ದೊಡ್ಡ ಮೊತ್ತನ ದಂಡ ಕಟ್ಟಬೇಕಾಯ್ತು ಅಂತ ಹೇಳ್ತಾರೆ. ಹಾಗೆ ಪೊಲೀಸ್ನವರು ರಜನಿಯ ಡ್ರೆಸ್ ರಿಮೂವ್ ಮಾಡಿರ್ತಾರೆ ಅನ್ನೋ ವಿಷಯ ಕೂಡ ಗೊತ್ತಾಗತ್ತೆ. ಎಲ್ಲವೂ ಕೂಡ ರಜನಿಗೆ ತುಂಬಾನೇ ಭರಿಸಲಾರದ ದುಃಖ ಆಗಿರತ್ತೆ. ಪೊಲೀಸ್ ಸ್ಟೇಷನ್ ಇಂದ ರಿಲೀಸ್ ಆದಂತ ರಜನಿ ಯಾವಾಗ್ಲೂ ಕೂಡ ಅಳ್ತಾನೆ ಇರ್ತಾಳೆ. ಸೊ ಇದನ್ನ ನೋಡಿದಂತ ಅವ್ರ ತಾತ ರಜನಿಗೆ ಒಂದು ಚೇಂಜ್ ಸಿಗ್ಲಿ ಅಂತ ಅನ್ಕೊಂಡಂತವ್ರು ಅವಳನ್ನ ಸಿಟಿಗೆ ಕಳಿಸ್ತಾರೆ. ಹಾಗೇನೆ ಸಿಟಿನಲ್ಲಿ ಇದ್ದಂತ ರಜನಿ ಸ್ವಲ್ಪ ದಿವಸ ಬಿಟ್ಟು ಕಂಪ್ಲೀಟ್ ಆಗಿ ಮಾಡ್ರನ್ ಆಗಿ ಚೇಂಜ್ ಆಗಿರ್ತಾರೆ. ಹಾಗೇನೆ ಅದೇ ಚೇಂಜ್ ಓವರ್ ನಲ್ಲಿ ಊರಿಗೆ ಬರ್ತಾರೆ. ಊರಿಗೆ ಬಂದಂತವ್ರು ಅವ್ರ ತಾತನ ಹತ್ರ, ನಾನು ಅವರಿಬ್ರು ಕೂಡ ನೋಡಿದೆ, ಅವರಿಬ್ರು ಕೂಡ ಎಷ್ಟು ಸಂತೋಷವಾಗಿದ್ದಾರೆ ಅಂತಂದ್ರೆ ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಹೇಗಾದ್ರೂ ಸರಿ ದುಃಖ ಅಂದ್ರೆ ಏನು ಅನ್ನೋದನ್ನ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಹಾಗೇನೆ ಇಷ್ಟು ಕಥೆನೂ ಕೂಡ ಹೇಳಿ ಮುಗಿಸ್ದಂತ ರಜನಿಯ ತಾತ, ನೀನೇನ್ ಕೇಳಲಿಕ್ಕೆ ಅಂತ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಿನ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ನವೀನ, ರಜನಿಗೆ ಸತ್ಯ ಹೆಂಗೋ ಗೌರಿ ಕೂಡ ನನಗೆ ಹಾಗೇನೆ, ಹೇಗಾದ್ರೂ ಸರಿ ನಾನ್ ಗೌರಿನ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅವತ್ತಿನ ದಿವಸನೇ ಥಿಯೇಟರ್ ನಲ್ಲಿ ರಜನಿಕಾಂತ್ ನ ಮೂವಿ ರಿಲೀಸ್ ಆಗಿರುತ್ತೆ. ಸೊ ಎಲ್ರು ಕೂಡ ಪಟಾಕಿ ಹಚ್ಕೊಂಡು ಸಂಭ್ರಮಾಚರಣೆ ಮಾಡೋವಾಗ್ಲೇನೆ ಇನ್ಸ್ಪೆಕ್ಟರ್ಗಳು ಅವ್ರ ತಾತನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಕೂಡಿಟ್ಟಿರೋ ವಿಷಯ ರಜನಿಗೆ ಗೊತ್ತಾಗುತ್ತೆ. ಕಣ್ಣಲ್ಲೇನೆ ರಜನಿಯ ತಾತ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಜನಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊಡೋಗೋವಾಗ ನವೀನ ರಜನಿನ ನೋಡ್ತಾನೆ. ನವೀನ ಕೂಡ ರಜನಿನ ಫಾಲೋ ಮಾಡ್ಕೊಂಡ್ ಬರೋವಾಗ ಅಬೌಂಡ್ ಆಗಿರೋ ಪ್ಲೇಸಿಗೆ ಬರ್ತಾನೆ. ಸೊ ಅವನಿಗೆ ಇವಾಗ ಗೌರಿ ಎಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಗೌರಿನ ನೋಡ್ತಾ ಇರೋವಾಗ ಹಿಂದೆಯಿಂದ ದೊಣ್ಣೆ ತಗೊಂಡ್ಬಂದಂತ ರಜನಿ ಅವನ ತಲೆ ಮೇಲೆ ಹೊಡಿತಾಳೆ. ಹಾಗೇನೆ ನವೀನ್ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇದೇ ಟೈಮ್ನಲ್ಲಿ ಗೌರಿನ ಜೀವಂತವಾಗಿ ಹೂತಾಕಣ ಅಂತ ಅನ್ಕೊಂಡಂತವಳು ಅವಳನ್ನ ಕರ್ಕೊಂಡು ಬರೋವಾಗ ಕಷ್ಟಪಟ್ಟು ಎಚ್ಚರ ಆದಂಥ ನವೀನ್ ಹಾಗೇನೆ ರಜನಿ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಈ ಫೈಟಿಂಗ್ನಲ್ಲಿ ನವೀನ್ ತುಂಬಾನೇ ರಜನಿಗೆ ಹೊಡಿತಾ ಇರ್ತಾನೆ. ಸೊ ಅದನ್ನ ನೋಡಿದಂಥ ಗೌರಿ ಕಷ್ಟಪಟ್ಟು ಆ ಒಂದು ಫೈಟಿಂಗನ್ನ ತಡಿತಾಳೆ. ಆಗ್ಲೇ ಅಲ್ಲಿಗೆ ಬಂದಂಥ ಇನ್ಸ್ಪೆಕ್ಟರ್ಗಳು ರಜನಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಅವಳನ್ನ ಜೈಲಲ್ಲಿ ಇಡ್ತಾರೆ. ಜೈಲಲ್ಲಿ ಇದ್ದಂಥ ರಜನಿಗೆ ನವೀನ್ ಹಾಗೆ ಗೌರಿ ಇಬ್ರು ಸೇರಿ ರಜನಿಕಾಂತ್ನ ಒಂದು ಪೋಸ್ಟರ್ ಕಳಿಸ್ತಾರೆ. ಸೊ ಅದನ್ನ ನೋಡಿದಂಥ ರಜನಿಗೆ ಸ್ವಲ್ಪ ಮಟ್ಟಿಗೆ ಖುಷಿ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಸ್ವಲ್ಪ ದಿವಸ ಆದ್ಮೇಲೆ ರಿಲೀಸ್ ಆದಂತ ರಜನಿ ಎಲ್ಲಾರನ್ನೂ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೆ ಸುಮ್ಮನೆ ಟಾರ್ಚರ್ ಮಾಡಿದಂಥ ಇನ್ಸ್ಪೆಕ್ಟರ್ನ ಹುಡುಕೊಂಡು ಹೋದಂಥ ರಜನಿ,
ಏನೋ ಏನು ನೋಡ್ತಾ ಇದೀಯಾ ನೆನಪಿದ್ದೀನ ನಾನು ಅಂತ ಹೇಳಿ ಒಂದು ಕತ್ತಿ ತಗೊಂಡು ಬೀಸ್ತಾಳೆ. ಸೊ ಇಲ್ಲಿಗೆ ಮೂವಿ ಮುಗ್ದಿದೆ. ಮೂವಿ ಮುಗ್ದ ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಒಂದು ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.